ನಮಸ್ತೆ ಕನ್ನಡಿಗರೇ. ನೀನು ಹೇಳು. ನೀನ್ ಹೇಳು ಆರಾಮಾಗಿ ನಿಂತ್ಕೊಂಡು ಇಷ್ಟ ದಿನ ಯಾಕೆ ವಿಡಿಯೋ ಮಾಡಿಲ್ಲ, ಮಿನಿ ವ್ಲಾಗ್ ಯಾಕೆ ಮಾಡ್ತಿಲ್ಲ, ಯೂಟ್ಯೂಬ್ ವ್ಲಾಗ್ ಯಾಕೆ ಮಾಡ್ತಾ ಇಲ್ಲ, ಬರೀ ಶಾರ್ಟ್ಸ್ ವಿಡಿಯೋ ಮಾತ್ರ ಬಿಡ್ತವ್ರೆ, ಸಬ್ಸ್ಕ್ರೈಬ್ ಆಗಿರೋದು ವೇಸ್ಟು ಅಂತ ಸುಮಾರು ಜನ ಮನ್ಸಲ್ಲಿ ಈ ರೀತಿ ಓಡ್ತಿರ್ಬೋದೇನೋ. ನನಗ್ ಅದ್ರ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಷ್ಟೇನೆ. ಈ ರೀತಿ ಮನ್ಸಲ್ಲಿ ಸುಮಾರು ಜನ ಮನ್ಸಲ್ಲಿ ಓಡ್ತಿರುತ್ತೆ, ಯಾಕೆ ಇವ್ರು ಇಷ್ಟು ದಿನ ಗಂಟ ವಿಡಿಯೋ ಮಾಡಿಲ್ಲ, ಮಿನಿ ವ್ಲಾಗ್ಸ್ ಮಾಡ್ತಾ ಇಲ್ಲ. ಹಂಗೂ ಸುಮಾರು ಜನ ಕೇಳಿದ್ರಿ, ಯಾಕೆ ಇನ್ಸ್ಟಾದಲ್ಲಿ ಮತ್ತೆ ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಇಲ್ಲ, ಮಿನಿ ವ್ಲಾಗ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಪರ್ಸ್ನಲ್ ಮೆಸೇಜಲ್ಲೂ ಕೂಡ ನೀವು ಕೇಳ್ತಿದ್ರಿ. ಅದಕ್ಕೆ ಈಗ ನಾನು ಅದು ಏನು ರೀಸನ್ನು ಎತ್ತ ಏನು ಪ್ರತಿಯೊಂದೂ ಬಿಡಿಸಿ ಹೇಳ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಸಬ್ಸ್ಕ್ರೈಬ್ ಆಗಿರೋರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಯಾಕಂತಂದರೆ ಈ ವಿಡಿಯೋ ಮಾಡಿ ಮೂರು ವಾರ 4 ವಾರ ಆಗಿರ್ಬೋದೇನೋ ಅಂತ ನಾನು ಅನ್ಕೋತೀನಿ. 3 ವಾರ 4 ವಾರ ಆಗಿರ್ಬೋದು ಅಲ್ಲ, ಅಷ್ಟು ದಿನ ಆಗೈತೆ. ಅದಕ್ಕೇನೆ ಎಲ್ರಿಗೂ ನನ್ನ ಕಡೆಯಿಂದ ತಪ್ಪಾಯಿತು ಅಂತ ನಾನು ಕ್ಷಮೆ ಕೇಳ್ತೀನಿ. ಕೆಲವೊಬ್ರಿಗೆ ಸಿಲ್ಲಿ ಅಂತ ಅನ್ನಿಸ್ಬೋದು, ಆದರೆ ನನಗೇನು ಅಂತಂದರೆ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡಿರೋರು ಸುಮಾರು ಜನ ಇದ್ದೀರಾ. ನಮ್ಮಿಬ್ರನ್ನ ಇಷ್ಟಪಟ್ಟು, ಆಮೇಲೆ ನಮ್ಮ ಜೀವನನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿರೋರು ತುಂಬ ಜನ ಇದ್ದೀರಾ. ಅವ್ರಿಗೋಸ್ಕರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾನು ರೆಗ್ಯುಲರ್ ಆಗಿ ವಿಡಿಯೋ ಸಬ್ಸ್ಕ್ರೈಬರ್ಸ್ ಮಾಡಿ ಪ್ಲೀಸ್, ಇಷ್ಟೇ ನಾನು ಕೇಳ್ಕೊಳ್ಳೋದು. ನಾನು ಕೂಡ ರೆಗ್ಯುಲರ್ ಆಗಿ ಯೂಟ್ಯೂಬ್ ವ್ಲಾಗು, ಮಿನಿ ವ್ಲಾಗು ಡೈಲಿ ಬಿಡ್ತೀನಿ. ಯೂಟ್ಯೂಬ್ ವ್ಲಾಗು ಒಂದಿನ ಬಿಟ್ಟು ಒಂದಿನ ಯಾವ್ದಾನ ಒಂದು ಕಂಟೆಂಟ್ ಹುಡ್ಕೊಂಡು ನಾನು ವಿಡಿಯೋ ಮಾಡ್ತೀನಿ. ಇಷ್ಟ ಕೇಳ್ಕೋದು. ಸಬ್ಸ್ಕ್ರೈಬ್ ಆಗಿರೋರೆಲ್ಲ ಅನ್ಸಬ್ಸ್ಕ್ರೈಬ್ ಆಗಬೇಡಿ ಅಷ್ಟೇನೆ. ಮತ್ತೆ ಏನ್ ರೀಸನ್ಗೆ ಇವಳು ವಿಡಿಯೋ ಮಾಡಕ್ ಬಿಟ್ಟಿದ್ಲು ಅಂತಂದ್ರೆ, ಅದೇ ನಮ್ಮ ತಂದೆ ತಿರೋದ್ಮೇಲೆ ನನಗೂ ನಮ್ಮ ತಂದೆಗೂ ಅಷ್ಟೊಂದು ಇದಿರಲಿಲ್ಲ. ಆದರೆ ಇವಳಿಗೆ ಒಂಚೂರು ನಮ್ಮ ತಂದೆ ಮೇಲೆ ಎಮೋಷನಲ್ ಜಾಸ್ತಿ. ಸ್ವಲ್ಪ ಅವ್ರ ಗುಂಗಲ್ಲೇ ಇದ್ಲು. ಈಗ ನೆನ್ನೆಗೆ 1 ತಿಂಗಳಾಯ್ತು ಅವ್ರು ತಿರೋಗಿ. ಸ್ವಲ್ಪ ಇನ್ನೂ ಅವ್ರಿಗೂ ಮನಸ್ಥಿತಿ ಸರಿ ಇರಲಿಲ್ಲ ಇವಳಿಗೆ. ಅದರಿಂದಾಗಿ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ, ವಿಡಿಯೋ ಮಾಡು, ಅದು ಮಾಡು, ವ್ಲಾಗ್ ಮಾಡು ಅಂತ. ಆದರೂ ಒಂದು ವಿಚಾರ ತಿಳಿಸ್ಬೇಕು ನಿಮಗೆ ಅಂತ ಇವತ್ತು ಅವಳೇ ಕುಣಿಸಿ ವಿಡಿಯೋ ಮಾಡಿಸ್ತಾವಳೆ. ಈ ಮಟ್ಟಕ್ಕೆ ಬರಬೇಕು ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ವರ್ಷ. ನನಗೇನಿಲ್ಲ, ಇವಳು ನನಗಿಂತ ಜಾಸ್ತಿ ಶ್ರಮ ಪಟ್ಟವಳೆ ಇದರಲ್ಲಿ. ಅದರಿಂದಾಗಿ ಯಾರು ಅನ್ಸಬ್ಸ್ಕ್ರೈಬ್ ಆಗೋಕ್ಕೆ ಹೋಗಬೇಡಿ ದಯವಿಟ್ಟು. ಇಲ್ಲಿ ಗಂಟ ತಗೊಬಂದಿದೆ, ನನಗೆ ಮುಂದುವರ್ಸ್ಕೊಂಡು ಹೋಗಿ. ಈ ವಿಡಿಯೋ ಮುಖಾಂತರ ನಾವು ಮುಂದೆ ವಿಡಿಯೋ ಮಾಡ್ತೀವಿ ಅನ್ನೋದನ್ನ ನಿಮಗೆ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಹಂಗೂ ಸುಮಾರು ದಿನದಿಂದ ವಿಡಿಯೋ ಮಾಡಬೇಕು ಅಂತ ನಾನು ಟ್ರೈ ಮಾಡಿದೆ, ಬಟ್ ಆಗಿಲ್ಲ ಅದು. ಇವರು ಅಂತಿದ್ರು ಇನ್ಸ್ಟಾದಲ್ಲಿ ಮಿನಿ ವ್ಲಾಗ್ ಮಾಡ್ತಿಲ್ಲ, ಮಾಡು ಮಾಡು ಅಂತ ಅಂದ್ಬಿಟ್ಟು. ನಾನು ಈ ಸೂತ್ಕದ ಕೆಲಸದಲ್ಲಿ, ಆಮೇಲೆ ಮನೆ ಕ್ಲೀನಿಂಗು, ಆಮೇಲೆ ಅಲ್ಲೂ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿರೋದ್ರಿಂದ ಅದೇ ಗುಂಗಲ್ಲಿ ಅಷ್ಟು ದಿವಸದಿಂದ ನಾನು ವೀಡಿಯೋಗಳೇ ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲೋ ಅಲ್ಲಿ ಅಲ್ಪ ಸ್ವಲ್ಪ ವೀಡಿಯೋಗಳು ನಾನು ಮಾಡ್ತಿದ್ದೀನಿ, ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಇನ್ನು ಮುಂದೇನಾದರೂ ನಾನು ರೆಗ್ಯುಲರ್ ಆಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ, 3 ವಾರದಿಂದ ತಿಥಿ ಕೆಲಸಗಳು, ಆಮೇಲೆ ಅಲ್ಲಿ ಹೋಗಾದ್ಮೇಲೆ ಇನ್ನೂ ಕೆಲಸಗಳು ಜಾಸ್ತಿ ಆಗ್ಬಿಡ್ತು. ಇಲ್ಲೂ ಕೂಡ ಕೆಲಸ ಮಾಡಿದ್ವಿ, ನಮ್ಮನೆಯವರು ಎಲ್ಪ್ ಮಾಡಿದ್ರು. 2 ದಿನದಲ್ಲಿ 3 ದಿನದಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾವು ನಮ್ಮ ಮನೆಯವರು ಅಜ್ಜಿ ಮನೆಗೆ ಕರ್ಕೊಂಡೋಗ್ಬಿಟ್ರು. ಅಲ್ಲೂ ನಮ್ಮ ಅಜ್ಜಿ ಕೈಲಿ ಆಗಲ್ಲ. ಸೊ ಅದರಿಂದಾಗಿ ನಾನು ನಮ್ಮ ಅಜ್ಜಿ ಇಬ್ರೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇದ್ವಿ ಅಲ್ಲಿ. ಆಮೇಲೆ ನಮ್ಮ ಕಡೆ ಇನ್ನೊಂದೇನಪ್ಪ ಅಂತಂದರೆ, ತಿಥಿಗೆ ತಿಂಡಿಗಳೆಲ್ಲ ನಾವೇ ಕೈಯಾರ ಮಾಡೋದು. ಏನಕ್ಕಪ್ಪ ಅಂತಂದರೆ, ಬೇರೆಯವ್ರ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಸೈಡ್ ಮಾತ್ರ ತಿಥಿಗೆ ಇಲ್ಲ ಮಾರ್ಲಮಿ ಹಬ್ಬಕ್ಕೆಲ್ಲ ನಾವೇನೇ ಕೈಯಿಂದನೇ ತಿಂಡಿ ಮಾಡೋದು. ನಮ್ಮ ಮಾವನಿಗೆ ಏನೇನು ಇಷ್ಟ, ಏನು ಎತ್ತ ಎಲ್ಲನೂ ಪ್ರತಿಯೊಂದೂ ನಾವೇ ಮಾಡಿಬಿಟ್ಟು ಇದು ಮಾಡೋದು. ಆಮೇಲೆ ತಿಂಡಿ ಮಾಡೋಕ್ಕೆ ನನಗೇನು ಅಷ್ಟಾಗಿ ಬರಲ್ಲ, ಅಲ್ಪ ಸ್ವಲ್ಪ ಅದನ್ನು ತಿಂಡಿ ಮಾಡೋಕ್ಕೆ ಬರೋದು. ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದು ಮಾಡಿ ಮಟ್ಟಿ ಅವ್ರೂ ತಿಂಡಿ ಎಲ್ಲ ಮಾಡೋರು. ನಂದೇನೈತೆ ನನ್ನ ಎಲ್ಪು, ನನ್ನ ಮನೆ ಕೆಲಸ ಮಾಡೋದಾಗಲಿ, ಇಲ್ಲ ಏನಾದ್ರು ತಂದ್ಕೊಡೋದು, ಇಲ್ಲ ಏನಾದ್ರು ಮಾಡೋದು, ಈ ಥರ ಕೆಲಸಗಳು ಮಾಡ್ಕೊಂಡಿದ್ದೆ. ಇವ್ರು ಮಾತ್ರ ಇಲ್ಲಿದ್ದರು.
ಇಲ್ಲೇ ಅಂದ್ರೆ ಬನ್ನೂರಲ್ಲೇ ಇದ್ರು, ನಾನು ಚಿಕ್ಕರಸನಕೆರೆಯಲ್ಲಿ ಇದ್ದೆ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ರೆಸ್ಟ್ ಮಾಡೋಣ ಅನ್ಕೊಂಡು ಬಂದು ಒಂದಿನ ಇದ್ದೆ. ನನಗೆ ಯಾಕೋ ಮೈ ಅರ್ಸನೇ ಇರ್ಲಿಲ್ಲ. ಅದಕ್ಕೆ ಊರ್ ಕಡೆಗೆ ಬಂದೆ. ಬಂದ್ಬಿಟ್ಟು ಮತ್ತೆ ತಿರ್ಪುನ ಹೋಗಿ ತಿಥಿಲಿ ಎಲ್ಲ ಕೆಲ್ಸನೂ ಮುಗಿಸ್ಕೊಂಡು ತಿಥಿ ಮಾಡ್ಕೊಂಡು ತಿರ್ಪುನ ಒಂದ್ ನೈಟ್ ಇದ್ದು ಅದ್ರ ನಾಳೆಗೆ ಮನೇಲಿ ಧೂಪ ಹಾಕ್ಸಿದ್ರು. ಅಂದ್ರೆ ಸೂತ್ಕ ಕಳೆದು ಧೂಪ ಹಾಕ್ಸ್ತಾರೆ ಕೆಲವೊಂದು ಮನೆಗಳಲ್ಲಿ. ನಮ್ಮ ಜೋಗ್ರು ಆಗಿರೋದ್ರಿಂದ, ಅಂದ್ರೆ ಗುಡ್ಡಪ್ಪ ಆಗಿರೋದ್ರಿಂದ ಅವ್ರಿಗೆ ಧೂಪ ಹಾಕ್ಸಿದ್ರು. ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ತಿರ್ಪುನ ಇಲ್ಲಿಗೆ ಬಂದ್ವಿ. ಅದಾದ್ಮೇಲೆ ಭೀಮ್ ಅಮಾವಾಸ್ಯೆ ಅದು ಇದು ಹಬ್ಬದ ಕೆಲಸ, ವರಲಕ್ಷ್ಮಿ ಹಬ್ಬ, ಈ ರೀತಿ ಎಲ್ಲ ಕೆಲ್ಸಗಳು ಹಿಡ್ಕೊಬಿಡ್ತು ನಮ್ಗೆ. ಅದರಿಂದಾಗಿ ಇನ್ನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ನನಗೂ ಕೂಡ ಕೆಲ್ಸಗಳು ಸಿಕ್ಕಾಪಟ್ಟೆ ಹಿಡ್ಕೊಬಿಡ್ತು. ವರಲಕ್ಷ್ಮಿ ಹಬ್ಬಕ್ಕಾದ್ರೂ ಇನ್ನೂ ಒಂದ್ ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು, ಅದನ್ನು ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ ಮನೇಲಿ. ಕೇಳ್ಬೋದು, ನಿಮ್ಮ ಮಾವ ತೀರೋಗೋರೆ ಅಲ್ವಾ, ವರಲಕ್ಷ್ಮಿ ಹಬ್ಬ ಮಾಡಂಗಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು. ಅವ್ರ ಆಯಸ್ ಇದ್ದದ್ದು ಅಷ್ಟೇನೆ, ಅವರಿಂದ ಏನೂ ತೊಂದರೆ ಇಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಶಾಸ್ತ್ರದಲ್ಲಿ ಮಾಡ್ಬೋದು, ಹಬ್ಬನೂ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಈ ಬೆಟ್ಟಕ್ಕೂ ಹೋಗ್ಬೋದು ಅಂತ ಕೂಡ ಎಲ್ಲಾನು ಹೇಳಿದ್ದಾರೆ. ಅದರಿಂದಾಗಿ ನಾನು ಹಬ್ಬನೂ ಕೂಡ ಮಾಡಿದೆ. ಹಬ್ಬ ಮಾತ್ರ ಸುಸೂತ್ರವಾಗಿ ಆಯಿತು. ಅವತ್ತು ವರಲಕ್ಷ್ಮಿ ಹಬ್ಬದಲ್ಲಿ ವಿಡಿಯೋ ಮಾಡುವ ಅಂತ ಅಂದ್ಬಿಟ್ಟು ಕ್ಲಿಪ್ ಮಾಡ್ಕೊಂಡಿದ್ದೆ. ಆ ಸೀರೆ ಉಡ್ಸೋ ತಲೆ ಕೆಟ್ಟೋದ್ರಲ್ಲಿ ನನ್ಗೆ ವಿಡಿಯೋನೇ ಮಾಡೋಕೆ ಮನ್ಸೇ ಹೊಂಟೋಯ್ತಾಳದ್ದು. ಅದಕ್ಕೆ ವಿಡಿಯೋ ಮಾಡೋದು ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ. ಆಮೇಲೆ ವರಲಕ್ಷ್ಮಿ ಹಬ್ಬದಲ್ಲಿ ಹಬ್ಬ ಗಿಬ್ಬ ಮಾಡ್ಕೊಂಡು ಭೀಮ್ ಅಮಾವಾಸ್ಯೆ ಇತ್ತು, ಇಂಡಿಪೆಂಡೆನ್ಸ್ ಡೇ ಇತ್ತು, ಆಮೇಲೆ ನನ್ನ ಮಗನ ಬರ್ತಡೇ ಇತ್ತು. ಆಮೇಲೆ ಗಾಡಿ ತಕೊಂಡ್ವಿ, ಗಾಡಿದು ವಿಡಿಯೋ ಮಾಡಕ್ಕಾಗಿಲ್ಲ ನಾನು. ನಮ್ಮ ಮನೆಗೆ ಹೊಸ ಮೆಂಬರ್ ಬಂದವ್ರೆ, ಹೊಸ ಗಾಡಿ ತಗೊಂಡ್ವಿ. ದಿನನೇ ತಗೊಂಡ್ ಬಂದು ಗಾಡಿಯನ್ನು. ಅದ್ರಿಂದಾಗಿ ನಮ್ಮ ಹುಡುಗರುಗಳು, ಇಲ್ಲಿರೋ ಹುಡುಗರುಗಳೆಲ್ಲ, ಅಣ್ಣ ಅಕ್ಕ ಪಾರ್ಟಿ ಕೊಡ್ಸಲ್ವಾ, ಆನಿವರ್ಸರಿ ಮಾಡ್ಕೊತೀರಾ, ಬರ್ತಡೇ ಮಾಡ್ಕೊತೀರಾ, ನಿಮ್ ಮಗನ್ ಬರ್ತಡೇ ಮಾಡ್ತೀರಾ, ನಮ್ಗೊಂಚೂರು ಟ್ರೀಟ್ ಇಲ್ವಾ, ಪಾರ್ಟಿ ಇಲ್ವಾ ಅಂತ ಅನ್ಬಿಟ್ಟು ಕೇಳಿ ಹುಚ್ಚಿಡಿಸ್ತಿದ್ರು. ಎಲ್ಲಾರ ಹೋಗಂಗಿಲ್ಲ ಬರಂಗಿಲ್ಲ, ಅಲ್ಲೇ ನಿಂತಿದ್ದವೇ ಕೇಳ್ಬಿಡೋದು, ಪಾರ್ಟಿ ಅಲ್ಲಣ್ಣ, ಪಾರ್ಟಿ ಅಲ್ಲಕ್ಕ ಅಂತ ಅನ್ಬಿಟ್ಟು. ಅದರಿಂದಾಗಿ ಅದನ್ನು ಕೂಡ ಅಡಿಗೆ ಕೆಲ್ಸಗಳಿದ್ದು ಅವ್ರನ್ನು ಮನೆಗೆ ಕರೆದಿದ್ವಿ. ಆದ್ರೂ ಅಡಿಗೆ ಗಿಡಿಗೆ ಅವು ಇವು ಇಷ್ಟೇ ಹೋಗಿತ್ತು. ಇನ್ಮೇಲಿಂದ ಡೇ ಬೈ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಸಪೋರ್ಟ್ ಮಾಡಿ, ಇಷ್ಟೇ ನಾವು ಕೇಳ್ಕೊಳ್ಳೋದು. ಆದ್ರೆ ಏನಪ್ಪಾ ಅಂತಂದ್ರೆ, ಸಬ್ಸ್ಕ್ರೈಬ್ ಮಾಡಿರೋರು ಯಾರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ, ಅಷ್ಟನ್ನೇ ಕೇಳ್ಕೊಳ್ಳೋದು. ಎಲ್ರಿಗೂ ಧನ್ಯವಾದ ನನ್ನ ಪೂರ್ತಿ ವಿಡಿಯೋ ನೋಡೋದಕ್ಕೆ. ಆಮೇಲೆ ಏನಪ್ಪಾ ಅಂತಂದ್ರೆ, ಇಷ್ಟು ದಿನ ವಿಡಿಯೋ ಮಾಡದಿರೋದಕ್ಕೆ ಕ್ಷಮಿಸಿ, ತಪ್ಪಾಯ್ತು. ಇನ್ನು ಮುಂದೆ ನಾನು ಯೂಟ್ಯೂಬ್ ಬ್ಲಾಗ್ ಮತ್ತೆ ಮಿನಿ ಬ್ಲಾಗ್ಸ್ನ ನಾನು ಮಾಡ್ಕೊಂಡು ಹೋಗ್ತೀನಿ. ಧನ್ಯವಾದಗಳು.